ಹಾಯ್ ಎಲ್ಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ಬಂದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಆ್ಯಸ್ ಯೂಶ್ವಲ್ ಮನೇಲಿ ಕೆಲಸ. ಸೊ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ, ಯಾಕಂದರೆ ಈಗೆಲ್ಲ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ. ಸೊ ಶ್ರಾವಣ ಬಂತಂದರೆ ಎಲ್ಲರ ಮನೇಲಿ ಎಲ್ಲ ಹೆಣ್ಮಕ್ಳು ಬ್ಯುಸಿ ಆಗೋಗ್ಬಿಡ್ತಾರಲ್ವ. ಯಾಕಂದರೆ ಮೇಯ್ನ್ ಕ್ಲೀನಿಂಗ್ ಕೆಲಸನೇ ದೊಡ್ಡ ಕೆಲಸ ಅಂತಲೇ ಅನ್ಬೋದು. ನನಗಂತೂ ಕ್ಲೀನಿಂಗ್ ಅಂದರೆ ಭಯ ಆಗುತ್ತೆ. ಯಾಕೆ ಅಂದರೆ ಸುಮ್ಮನೆ ಅದು ಇಟ್ಕೊಂಡ್ರೆ ತುಂಬ ಕೆಲಸ ಹಿಡಿಯುತ್ತೆ. ಹಂಗಾಗಿ ಸರಿ ಒಂದೊಂದೇ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಡಿಲೇ ಮಾಡಿದಷ್ಟು ನನಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆ ಸ್ವಲ್ಪ ಟಿಫನ್ ಎಲ್ಲ ಮುಗಿಸ್ಕೊಂಡು ಕಿಚನೆಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ನಾರ್ಮಲಾಗಿ ಡೀಪ್ ಕ್ಲೀನಿಂಗ್ ಎಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾನು. ಸೊ ಫ್ರಿಜ್ಜೆಲ್ಲ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದಿಟ್ಟಿದ್ದೆಲ್ಲ ಹಂಗಂಗೆ ಕವರಲ್ಲೆಲ್ಲ ಹಾಗಾಗಿ ಇಟ್ಬಿಟ್ಟಿದ್ದೆ. ಸೊ ಫ್ರಿಜ್ ನೋಡಿದ ತಕ್ಷಣ ಫಸ್ಟು ಫ್ರಿಜ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಹಾಗೆ ಸ್ವಲ್ಪ ತಲೆನೋವ್ತಿತ್ತು ಅಂತ ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಹಾಗೆಯೇ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನಾನು ತುಂಬ ದಿನವೇ ಆಗೋಯಿತು ಫ್ರಿಜ್ ಡೀಪ್ ಕ್ಲೀನಿಂಗ್ ಮಾಡಿ. ನಾರ್ಮಲಾಗಿ ಹಾಗೆ ಮಾಡ್ಕೋತಾ ಇದ್ದೀನಿ. ತೆಗೆದು ನೋಡ್ತೀನಿ, ಫ್ರೀಝರಲ್ಲಿ ಎಷ್ಟು ಐಸ್ ಕಟ್ಬಿಟ್ಟಿತ್ತು ಅಂದರೆ ನನಗೆ ಟೈಮ್ ಸಿಕ್ಕಲಿಲ್ಲ. ಸೊ ಮಾಡ್ಕೊಳ್ಳೋಣ ಅಂತ ತುಂಬ ಜಾಸ್ತಿ ಹಿಡಿದ್ಬಿಟ್ಟಿತ್ತು. ನಾನು ನೈಟ್ ಯಾಮಾರ್ಬಿಟ್ಟೆ. ನೈಟು ಆಫ್ ಮಾಡಿಬಿಟ್ಟು ಎಲ್ಲ ತೆಗ್ದಿಟ್ಬಿಟ್ಟಿದ್ರೆ ನೈಟೆಲ್ಲ ಆರಾಮಾಗಿ ನೀರೆಲ್ಲ ಕರಗಿರ್ತಿತ್ತು. ಸೊ ಟೈಮ್ ವೇಸ್ಟ್ ಆಗುತ್ತೆ, ಇಲ್ಲಿ ಪರವಾಗಿಲ್ಲ ಕೈ ಮುಟ್ಟಿದ್ದೀನಿ ಮುಗಿಸೋಣ ಅಂತ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಏನಂದರೆ ಫ್ರಿಜ್ ಯಾರ್ಯಾರು ಕ್ಲೀನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಿರೋ ದಯವಿಟ್ಟು ಸ್ವಿಚ್ ಆಫ್ ಮಾಡಿಬಿಟ್ಟು ಹಾಗೆಯೇ ಪ್ಲಗ್ ಎಲ್ಲ ರಿಮೂವ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ಏನಾಗುತ್ತೆ, ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಸೊ ನನಗೂ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ಮತ್ತು ಐಸ್ ಎಲ್ಲ ಕರಗಬೇಕಂದ್ರೆ ಅದರಲ್ಲಿ ಫ್ರಿಜ್ಜಲ್ಲಿ ಒಂದು ಚಿಕ್ಕದು ಬಟನ್ ಕೊಟ್ಟಿರ್ತಾರೆ. ಅಂದರೆ ಐಸ್ ಎಲ್ಲ ರಿಮೂವ್ ಆಗಬೇಕು, ಎಕ್ಸೆಸ್ ವಾಟರು ರಿಮೂವ್ ಆಗಬೇಕಂದ್ರೆ ಆ ಬಟನ್ ಪ್ರೆಸ್ ಮಾಡಿ ಅಂತ. ಅದನ್ನು ಪ್ರೆಸ್ ಮಾಡಿದ್ರೆ ನೀಟಾಗಿ ನೀರೆಲ್ಲ ರಿಮೂವ್ ಆಗಿಬಿಡತ್ತೆ. ಸೊ ಆ ಥರ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಆಯಿತಾ. ಹಾಗೆ ನೋಡ್ತಾ ಇರ್ಬೋದು ನನ್ನ ಫ್ರಿಜ್ಜಲ್ಲಿ, ಅಂದರೆ ನಮ್ಮದು ಚಿಕ್ಕದೇ ಫ್ರಿಜ್ಜು, ದೊಡ್ಡದೇನಿಲ್ಲ. ಎಷ್ಟು ಗಲೀಜಾಗಿದೆ ನೋಡಿ ಯಪ್ಪ, ನನಗೆ ಒಂಥರ ಅನಿಸ್ತಿತ್ತು. ಹಂಗಾಗಿ ಫಸ್ಟು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಮತ್ತು ಇನ್ನೊಂದು ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿನೇ ಇತ್ತು, ತೊಗೊಂಬಂದು ಹಾಗೆ ಇಟ್ಟಿದ್ದೆ. ಸೊ ಏನಂದರೆ ನಾನು ಪ್ರತಿ ಸಲ ತೊಗೊಂಬಂದಾಗ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಬಿಡ್ತಿದ್ದೆ. ಈ ವೀಕಲ್ಲಿ ನಾನು ಏನೂ ತೊಳೆದಿರಲಿಲ್ಲ. ಹಾಗಾಗಿ ಕವರಲ್ಲಿ ಮಾತ್ರ ಸಪ್ರೇಟಾಗಿ ಹಾಕ್ಬಿಟ್ಟು, ಯಾಕಂದರೆ ಒಂದರಲ್ಲೇ ಇಟ್ಬಿಟ್ರೆ ಎಲ್ಲ ಒಂಥರ ಕೊಳ್ತಂಗೆ ಆಗಿಬಿಡುತ್ತಲ್ವ. ಹಾಗಾಗಿ ಎಲ್ಲ ಕವರಲ್ಲಿ ಸಪ್ರೇಟ್ ತರಕಾರಿನ ಹಾಕಿ ಎತ್ತಿಟ್ಬಿಟ್ಟಿದ್ದೆ ಅಷ್ಟೇ. ಬಟ್ ಅದನ್ನೆಲ್ಲ ನೀಟಾಗಿ ನೀರಲ್ಲೆಲ್ಲ ತೊಳೆದೆಲ್ಲ ನಾನು ಏನು ಈ ಸಲ ಎತ್ತಿಟ್ಟಿರಲಿಲ್ಲ. ಹಾಗಾಗಿ ಎಲ್ಲ ಒಂದೇ ಸಲ ಕೆಲಸ ಮುಗಿಸ್ಕೊಳ್ಳೋಣ ಅಂತೆಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ನನಗೇನಂದ್ರೆ ಅದು ಎಷ್ಟೇ ಲೇಟ್ ಆಗೋಗ್ಲಿ, ಅದೇನೇ ಆಗೋಗ್ಲಿ, ಒಂದು ಕೆಲಸ ಹಿಡಿದ್ರೆ ಅದು ಮುಗಿದ್ಬಿಡ್ಬೇಕು. ಇಲ್ಲಾಂದರೆ ನನಗೆ ಸಮಾಧಾನನೇ ಆಗಲ್ಲ, ಅದೇನೋ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲ್ಲ, ಅದು ಮುಗಿಸ್ಬಿಡ್ಬೇಕು. ಹಾಗಾಗಿ ಬೆಳಗ್ಗೆನೇ ನನಗೆ ಗೊತ್ತಿತ್ತು ಇವತ್ತು ವೀಕ್ಲಿ ಪ್ರೆಪ್ ಬೇರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಿದ್ದೆ ಆಯಿತಾ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ನೀಟಾಗೆಲ್ಲ ಎತ್ತಿಟ್ಕೊಳ್ಳೋಣ. ಸೊ ಹಬ್ಬ ಬರ್ತಿದೆ, ಮತ್ತು ನನಗೆ ಈ ವೀಕಲ್ಲಿ ಬೇರೆ ಕೆಲಸ ಎಲ್ಲ ಮಾಡೋದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತೆಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ನ. ನಂಗೆ ಗೊತ್ತಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಪಕ್ಕ ಹಿಡಿಯುತ್ತೆ, ಇದು ಬೇಗ ಆಗಲ್ಲ ಅಂತ. ಸೊ ಆದರೂ ಪರವಾಗಿಲ್ಲ ಮುಗಿಸೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನಾವು ಈ ಥರ ಮಾಡ್ಕೊಂಡಿಲ್ಲ ಅಂದರೆ ಇನ್ನು ಹಬ್ಬದ ಟೈಮಲ್ಲಿ ಕೆಲಸಗಳಂತೂ ಮುಗಿಯಲ್ಲ. ಸೊ ಹಂಗಾಗಿ ಬೇಗ ಒಂದೊಂದೇ ಟೈಮ್ ಸಿಕ್ಕಿದಾಗ ಏನೇನಾಗುತ್ತೆ ಅದು ಮಾಡ್ಕೊತಾ ಇರಬೇಕು ಅಷ್ಟೇ. ಹಾಗೆಯೇ ನಾನು ಇದ್ರ ಒಳಗಡೆ ಬಾಕ್ಸ್ ಎಲ್ಲ ಇತ್ತಲ್ಲ, ಅದೆಲ್ಲ ನೀಟಾಗಿ ನೀರಲ್ಲಿ ವಾಶ್ ಮಾಡಿ ತುಂಬ ದಿನ ಆಗೋಗಿತ್ತು. ನಾನು ಬಟ್ಟೆಯಲ್ಲಿ ಜಸ್ಟ್ ಒರೆಸ್ಕೊತಾ ಇದ್ದೆ ಅಷ್ಟೇ. ಬಟ್ ತುಂಬ ಗಲೀಜಾಗಿತ್ತು. ಸೊ ಹಂಗಾಗಿ ಅದನ್ನು ಕೂಡ ನೀರಲ್ಲೆಲ್ಲ ಉಜ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಹೆಣ್ಮಕ್ಳಿಗೆ ಏನು ಗೊತ್ತಾ, ಹಬ್ಬ ಬಂದರೆ ಒಂಥರ ಖುಷಿನೇ. ಬಟ್ ಸ್ವಲ್ಪ ಖುಷಿಗಿಂತ ಸ್ವಲ್ಪ ಭಯನೇ ಜಾಸ್ತಿ ಇರುತ್ತೆ ನನ್ನ ಪ್ರಕಾರ. ಯಾಕೆ ಅಂದರೆ ಕ್ಲೀನಿಂಗ್ ಮಾಡೋದೇ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಅದು ಆ ಕೆಲಸ ಮಾಡು, ಈ ಕೆಲಸ ಮಾಡು, ಅದು ಕ್ಲೀನ್ ಮಾಡು, ಇದು ಕ್ಲೀನ್ ಮಾಡು ಅನ್ನೋದ್ರಲ್ಲೇ ಟೈಮ್ ಹೊಟ್ಟೋಗುತ್ತೆ. ಹಂಗಾಗಿ ನನಗೆ ಮೇನ್ ಕಿಚನ್ದೇ ನನಗೆ ಇವಾಗ ದೊಡ್ಡ ಕೆಲಸ. ಕಿಚನಲ್ಲಿ ಇನ್ನೂ ನಾನು ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಲ್ಲ. ಮಾಡಿದ್ರೆ ಜಾಸ್ತಿ ಕೆಲಸ ಹಿಡಿಯುತ್ತೆ ಅಂತ ಸುಮ್ಮನೆ ಹಾಗೇ ಇದ್ದೀನಿ. ಎಷ್ಟಾಗುತ್ತೋ ನನಗೆ ಯಾವಾಗ ಟೈಮ್ ಸಿಕ್ಕುತ್ತೆ ಅವಾಗ ಮಾಡ್ಕೊತಾ ಇರೋಣ ಅಂತ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನೋಡಿ ತರಕಾರಿ ಎಲ್ಲ ತಂದು ಆಗಾಗೆ ಕವರಲ್ಲಿ ಇಟ್ಬಿಟ್ಟಿದ್ದೆ. ಅದನ್ನೆಲ್ಲ ಸಪ್ರೇಟಾಗಿ ಎಲ್ಲ ಸಪ್ರೇಟ್ ಎತ್ತಿಟ್ಬಿಟ್ಟಿದ್ದೆ, ಎಲ್ಲ ಒಂಥರ ಆಗಿಬಿಡತ್ತೆ ಅಂತ. ಹೆಂಗೂ ನಾನು ಪ್ರೆಪ್ ಮಿಲ್ಲು ಮಾಡ್ಕೊಳ್ಳೋಣ ವೀಕ್ಲಿದು ಅಂತ ಅಂದ್ಕೊಂಡಿದ್ನಲ್ವ. ಹಾಗಾಗಿ ಆ ತರಕಾರಿ ಎಲ್ಲ ಒಂದು ಟಬ್ಬಲ್ಲಿ ಹಾಕ್ಬಿಟ್ಟು ನೀರು ಉಪ್ಪೆಲ್ಲ ಹಾಕ್ಬಿಟ್ಟು ನೀಟಾಗಿ ಅದನ್ನ ವಾಶ್ ಮಾಡಿ ಎತ್ತಿಟ್ಕೊಂಡೆ. ಹಾಗೆಯೇ ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನೆಲ್ಲ ನಾನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಇದು ನೀಟಾಗಿ ಆರಿರುತ್ತೆ. ಸೊ ಆಮೇಲೆ ಎತ್ತಿಟ್ಕೋಬೋದು ಅಂತ ಅಂದ್ಬಿಟ್ಟು ಅದೆಲ್ಲ ನೀಟಾಗಿ ಆರಕ್ಕಿಟ್ಟೆ. ಹಾಗೆಯೇ ನಾನು ಬಾಕ್ಸಲ್ಲೆಲ್ಲ ಕಂಟೈನರ್ಸ್ ಎಲ್ಲ ಇದೆಯಲ್ವಾ, ಅದೆಲ್ಲ ತುಂಬ ಗಲೀಜಾಗೋಗಿತ್ತು. ಹಾಗಾಗಿ ಅದನ್ನೆಲ್ಲ ನೀಟಾಗೆಲ್ಲ ತೊಳೆದು ಅದನ್ನು ಕೂಡ ವಾಶ್ ಮಾಡಿ ಎತ್ತಿಟ್ಟೆ. ಅದೆಲ್ಲ ನೀಟಾಗಿ ಒಣಗೋ ಅಷ್ಟರಲ್ಲಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾನು ಮೊದಲೆಲ್ಲ ಜಾಸ್ತಿ ಮನೆಯಲ್ಲೇ ಮಾಡ್ಕೊತಾ ಇದ್ದೆ. ಈ ನಡುವೆ ಟೈಮ್ ಸಿಗದಿರೋ ಕಾರಣ ಏನೂ ಮಾಡ್ಕೊತಾ ಇಲ್ಲ.
ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಕೂಡ ಜಾಸ್ತಿ ಇತ್ತು. ಇನ್ನೊಂದೇನಂದ್ರೆ ಔಟ್ಸೈಡ್ಸ್ ತರೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವೇನಾದರೂ ಮಾಡ್ಕೊಬೇಕಂದ್ರೂ ಕ್ವಿಕ್ಕಾಗಿ ಬೇಗ ಆಗಿಬಿಡತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ. ಆಲ್ಮೋಸ್ಟ್ ಮಸಾಲೆ ಸಾಂಬಾರುಗಳಿಗೆ, ನಾನ್ ವೆಜ್ಗಳಿಗೆಲ್ಲ ನಾವು ಯೂಸ್ ಮಾಡ್ತಾನೆ ಇರ್ತೀವಲ್ವ. ಪಲಾವು, ಟೊಮೆಟೊ ಬಾತ್ ಈ ರೀತಿ ಎಲ್ಲ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಹಂಗಾಗಿ ನಮ್ಮನೇಲೂ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ತುಂಬ ಯೂಸ್ ಮಾಡ್ತೀನಿ. ಹಂಗಾಗಿ ಸರಿ ಅಂತ ಹಿಂದಿನ ದಿನ ನೈಟೇ ನಾನು ಬೆಳ್ಳುಳ್ಳಿನೆಲ್ಲ ನಂಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ನೆನೆಸಿಟ್ಬಿಟ್ಟಿದ್ದೆ ನೀರಲ್ಲಿ. ಸೊ ಈ ಟಿಪ್ಸ್ ನಿಮ್ಗೆ ತುಂಬ ಯೂಸ್ ಆಗುತ್ತೆ, ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ಬೆಳ್ಳುಳ್ಳಿ ನಾವು ಕೈಯಲ್ಲೆಲ್ಲ ಸುಲಿತೀವಿ ಅಂದರೆ ಕೈಯೆಲ್ಲ ಉಗುರೆಲ್ಲ ತುಂಬ ಪೇಯ್ನ್ ಬರುತ್ತಲ್ವ, ಬಿಡಿಸೋಷ್ಟು ಪೇಷನ್ಸು ಇರೋಲ್ಲ, ಬೇಗ ಅದು ಆಗೋದು ಇಲ್ಲ, ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನೀವು ಹಿಂದಿನ ದಿನ ನೈಟು ಒಂದು 8 to 9 ಅವರ್ಸ್ ಚೆನ್ನಾಗಿ ನೀರಲ್ಲಿ ನೆನೆಸ್ಬಿಟ್ರೆ ಸಿಪ್ಪೆ ನೀಟಾಗಿ ರಿಮೂವ್ ಆಗಿಬಿಡುತ್ತೆ. ನೀವು ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು, ನೀಟಾಗಿ ರಿಮೂವ್ ಆಗಿಬಿಡುತ್ತೆ ಕೈಯಲ್ಲಿ. ಸೊ ಹಂಗಾಗಿ ಈ ಟಿಪ್ಸ್ನ ಯೂಸ್ ಮಾಡಿ. ನಾನು ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೋಬೇಕಂದ್ರೆ ಇದೇ ಟಿಪ್ಸ್ನ ಯೂಸ್ ಮಾಡೋದು. ಬೇಗ ರಿಮೂವ್ ಆಗುತ್ತೆ ಮತ್ತು ಕ್ವಿಕ್ಕಾಗಿ ಆಗುತ್ತೆ. ಬೇಗ ಅಂದರೆ 5-10 ನಿಮಿಷದಲ್ಲಿ ಆಗಲ್ಲ. ಸೊ ನೀವು ಕ್ವಾಂಟಿಟಿ ಎಷ್ಟು ತೊಗೊತೀರೋ ಅದ್ರ ಮೇಲೆ ಡಿಪೆಂಡು ಅಷ್ಟೇ. ಸೊ ನನಗಂತೂ ಆರಾಮಾಗಿ 1 ಅವರ್ ಅಂತೂ ಟೈಮ್ ಹಿಡಿತು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ. ಸೊ ಸರಿ ಅಂತ ಅದನ್ನು ಕೂಡ ಶುಂಠಿ ಎಲ್ಲ ನೀಟಾಗಿ ಅದನ್ನು ಕೂಡ ಸಿಪ್ಪೆ ಎಲ್ಲ ನೀಟಾಗಿ ರಿಮೂವ್ ಮಾಡಿಕೊಂಡು ಅದನ್ನು ಕೂಡ ನೀಟಾಗಿ ನೀರಲ್ಲಿ ಮತ್ತೆ ವಾಶ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಮಣ್ಣಿರುತ್ತಲ್ವ. ಸೊ ಹಂಗಾಗಿ ಈಗ ನಾನು ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಅಂದರೆ 6 ಮಂತ್ಸ್ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಅಂದರೆ 6 ಮಂತ್ಸ್ ಕೆಡೋದಿಲ್ಲ. ಸೊ ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಅಂತಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ಅಷ್ಟೇ. ಸೊ ಇಲ್ಲಿ ನಾನು ಮೆಷರ್ಮೆಂಟ್ ಯಾವ ರೀತಿ ತೊಗೋತಿದ್ದೀನಿ ಅಂದರೆ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ಈಗ 1 ಕಪ್ಪು ನಾವು ಬೆಳ್ಳುಳ್ಳಿ ತೊಗೊಂಡ್ರೆ 1 ಕಪ್ಪು ಶುಂಠಿ ತೊಗೋಬೇಕು, ಸೇಮ್ ಕ್ವಾಂಟಿಟಿ. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಆ ಥರ ತೊಗೊಂಡು ನೀಟಾಗಿ ಒಂಚೂರು ನೀರು ಹಾಕದೆ ನುಣ್ಣಗೆ ರುಬ್ಕೊಬರಬೇಕು. ನೀರೇನಾದರೂ ಹಾಕಿದ್ರೆ ಬೇಗ ಕೆಟ್ಟೋಗುತ್ತೆ. ಅದನ್ನ ರುಬ್ಕೊಂಡು ಬಂದಾದಮೇಲೆ ಒಂದು ಗ್ಲಾಸ್ ಕಂಟೈನರಲ್ಲಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಇದಕ್ಕೆ ಏನು ಗೊತ್ತಾ ಟಿಪ್ಸು, ಬೇಗ ಕೆಡದೆ ಇರೋದಕ್ಕೆ ಸ್ವಲ್ಪ ಆಯಿಲ್ನ ಹಾಕಬೇಕಾಗತ್ತೆ. ಆಯಿಲ್ನ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು, ಆಯಿತಾ. ಸೇರಿಸ್ಕೊಂಡು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆರಾಮಾಗಿ 6 ಮಂತ್ಸು ಕೆಡೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಸೇಮ್ ಸ್ಮೆಲ್ ಅಂತೂ ಒಳ್ಳೆ ಫ್ಲೇವರ್ ಕೊಡುತ್ತೆ, ಸಖತ್ತಾಗಿರುತ್ತೆ. ಮತ್ತು ಇನ್ನೊಂದು ಅಂಗಡಿದೆಲ್ಲ ಯಾವ ರೀತಿ ಮಾಡಿರ್ತಾರೋ ಗೊತ್ತಿಲ್ಲಲ್ವ. ಸೊ ಎಮರ್ಜೆನ್ಸಿ ಇದ್ದಾಗ ಮಾಡ್ಕೊಳ್ಳೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಆರಾಮಾಗಿ ಟೆನ್ಷನ್ ಇರೋಲ್ಲ, ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಹಾಗೆಯೇ ನಾನು ತರಕಾರಿ ಎಲ್ಲ ತೊಗೊಂಬಂದಿದ್ನಲ್ವ, ಸೊ ಹೆಂಗೂ ಇತ್ತಲ್ವ. ಸೊ ಹಂಗಾಗಿ ವೀಕ್ಲಿ ಪ್ರೆಪ್ ಮಾಡ್ಕೊಂಬಿಡೋಣ, ಟೆನ್ಷನ್ ಇರೋಲ್ಲ ಅಂತ ನಾನು ಈ ಥರ ಮಾಡೋದು ರೇರು. ಬಟ್ ಮಾಡಿಟ್ಕೊಂಡ್ಬಿಟ್ರೆ 1 ವಾರ ನನಗೆ ಟೆನ್ಷನ್ನೇ ಇರೋದಿಲ್ಲ. ಸೊ ಹಂಗಾಗಿ ನನಗೆ ಯಾವಾಗ ಟೈಮ್ ಸಿಕ್ಕುತ್ತೆ ಆವಾಗ ಈ ಥರ ಮಾಡ್ಕೊತಾ ಇರ್ತೀನಿ. ಸೊ ವೀಕ್ಲಿ ಪೂರ್ತಿ ಬೆಳಗ್ಗೆ ಹೊತ್ತು ಟೆನ್ಷನ್ ಇರಲ್ವಲ್ಲ, ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಅಂತ ಅಷ್ಟೇ. ಸೊ ಇಲ್ಲಿ ನಾನು ಕ್ಯಾರೆಟು ನೀಟಾಗಿ ಅದನ್ನೆಲ್ಲ ಮೊದಲೇ ವಾಶ್ ಮಾಡಿ ಎಲ್ಲ ಎತ್ತಿಟ್ಕೊಂಡಿದ್ನಲ್ವ, ಅದೆಲ್ಲ ನೀರೆಲ್ಲ ಡ್ರೈ ಆಗಿತ್ತು. ಸೊ ಹಂಗಾಗಿ ಕ್ಯಾರೆಟ್ನೆಲ್ಲ ನನಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಒಂದೊಂದು ಸಲ ನನ್ನ ಮಗಳಿಗೆ ಅಥವಾ ನಮ್ಮ ಹಸ್ಬೆಂಡ್ಗೆ ಫ್ರೂಟ್ಸು ಅಂದರೆ ತರಕಾರಿ ಎಲ್ಲ ಹಾಕಿದಾಗ ಈ ಥರ ಸಣ್ಣ ಸಣ್ಣದಕ್ಕೆ ಉದ್ದುದಕ್ಕೆ ಕ್ಯಾರೆಟ್ನ ಕಟ್ ಮಾಡಿ ಮತ್ತು ಸೌತೆಕಾಯಿ ಎಲ್ಲ ಕಟ್ ಮಾಡಿ ಹಾಕ್ತೀನಿ. ಸೊ ಹಂಗಾಗಿ ನಾನು ಈ ಥರ ಶೇಪಲ್ಲಿ ಕಟ್ ಮಾಡಿಕೊಂಡೆ. ಈ ಥರ ನಾನು ವೆಜಿಟೇಬಲ್ಸು ಬಿರಿಯಾನಿ ಮಾಡಿದಾಗ ಮತ್ತು ಇಲ್ಲ ಪಲಾವ್ ಮಾಡಿದಾಗ ಈ ಥರ ಎಲ್ಲ ಮಾಡಿದಾಗ ನಾನು ಇದೇ ಥರ, ಸೊ ನನಗೆ ಯಾವ ಥರ ಬೇಕೋ ಆ ಥರ ನೀಟಾಗಿ ಕಟ್ ಮಾಡಿ ಇಟ್ಕೊಂಡೆ. ಸೊ ಪೂರ್ತಿ ಕ್ಯಾರೆಟ್ನ ನನಗೆ ಪಲ್ಯಕ್ಕೆ ಯಾವ ಥರ ಬೇಕೋ ಪಲ್ಯಕ್ಕೆ ಕಟ್ ಮಾಡಿಕೊಂಡೆ. ಮತ್ತು ಒಂದು ಸ್ವಲ್ಪ ತುರಿದಿರೋದು ಅದೆಲ್ಲ ಸೇರಿಸ್ಕೊಂಡೆ. ಸೊ ನಮ್ಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಟೆನ್ಷನ್ ಇರೋಲ್ಲ. ಕ್ಯಾರೆಟು ಕೂಡ ರೆಡಿ ಆಯಿತು, ಹಾಗೆ ಬೀಟ್ರೂಟು ಕೂಡ ಇತ್ತು. ಸೊ ಅದು ಕೂಡ ನೀಟಾಗಿ ಸಿಪ್ಪೆಲ್ಲ ರಿಮೂವ್ ಮಾಡಿಬಿಟ್ಟು ಅದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ. ನಮ್ಮ ಮನೆಯಲ್ಲಿ ಹಂಗೆ ಅಂದರೆ ಬೇಯಿಸಿರೋದನ್ನ ತಿನ್ನೋದಿಲ್ಲ, ಅಂದರೆ ABC ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ, ಇಲ್ಲಾಂದರೆ ಪಲ್ಯ ಮಾಡ್ಕೊಂಡು ತಿನ್ನೋದು, ಇಲ್ಲಾಂದರೆ ಸಲಾಡ್ಗೆ ಆ ಥರ ಏನದಕ್ಕಾದ್ರೂ ಹಾಕ್ಕೊಂಡು ತಿಂತೀವಿ. ಸೊ ಹಂಗಾಗಿ ಸ್ವಲ್ಪ ತುರಿದಿಟ್ಕೊಂಡು ಸ್ವಲ್ಪ ಸಣ್ಣ ಸಣ್ಣದಾಗೆಲ್ಲ ಕಟ್ ಮಾಡಿ ಕೂಡ ಎತ್ತಿಟ್ಕೊಂಡೆ. ಇದು ಪಲ್ಯ ಮಾಡಿದಾಗ ಅಥವಾ ಮೊಸರು ಬಜ್ಜಿ ಕೂಡ ನಾನು ಆ್ಯಡ್ ಮಾಡ್ತೀನಿ, ಅಂದರೆ ತುರಿದಿರೋದನ್ನ ಆ್ಯಡ್ ಮಾಡ್ಕೋತೀನಿ. ಹಾಗೆಯೇ ABC ಜ್ಯೂಸ್ ಮಾಡ್ಕೊಂಡು ಬೇಕಾದ್ರೂ ಇದು ಬೇಕಾಗುತ್ತೆ. ಸೊ ಹಂಗಾಗಿ ನಂಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಬೀಟ್ರೂಟು ಕೂಡ ಎಲ್ಲ ಎತ್ತಿಟ್ಕೊಂಡೆ. ಸೊ ಬೀಟ್ರೂಟು ಕ್ಯಾರೆಟು ಕೂಡ ರೆಡಿ ಆಯಿತು. ಹಾಗೆಯೇ ನಾನು ಈ ಕಂಟೈನರ್ ಬಾಕ್ಸ್ ಇದೆಯಲ್ವಾ, ಇದನ್ನ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ, ತುಂಬ ಕಮ್ಮಿ ಪ್ರೈಸ್ಗೆ ಸಿಕ್ತು ಅಂತಲೇ ಹೇಳ್ಬೋದು. ನನಗೆ 6 ಕಂಟೈನರ್ಸ್ ಸಿಕ್ತು ನನಗೆ. ಸೊ ನಿಮಗೂ ಈ ಪ್ರಾಡಕ್ಟು ಲಿಂಕ್ ಏನಾದರೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆಯಿತಾ, ಅಲ್ಲೋಗಿ ಪರ್ಚೇಸ್ ಮಾಡ್ಕೊಬೋದು. ಸೊ ತುಂಬ ಚೆನ್ನಾಗಿದೆ. ಅಂದರೆ ಪ್ಯಾಕ್ ಆಫ್ 6 ಬಂದಿದ್ದು ನನಗೆ 300 ಸಮಥಿಂಗ್ ಏನೋ ಬಿತ್ತು. ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಈ ಥರ ವೆಜಿಟೇಬಲ್ಸು ಎಲ್ಲ ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಫ್ರೂಟ್ಸು ಕೂಡ ಎಲ್ಲ ಹಾಕಿಟ್ಕೋಬೋದು ಇದರಲ್ಲಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡದಾಗೇ ಇದೆ. ಅಷ್ಟು ನಾನು ನೋಡಿರೋ ಪ್ರಕಾರ ತುಂಬ ಚಿಕ್ಕದಾಗಿ ಬರುತ್ತೆ ಅಂತ ಅಂದ್ಕೊಂಡೆ, ಇಲ್ಲ ತುಂಬ ದೊಡ್ಡದಾಗೇ ಇದೆ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹಾಗೆಯೇ ನಾನಿಲ್ಲಿ ಬೆಂಡೆಕಾಯಿ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಮಗೆ ಈ ವೀಕಲ್ಲಿ ನಾವೇನೇನು ಅಡುಗೆ ಮಾಡ್ಕೋಬೋದು, ನಾವು ಯಾವ್ಯಾವ ರೀತಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಮಾಡ್ಕೊತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರೆ ಬೇಗ ಕ್ವಿಕ್ಕಾಗಿ ಆಗುತ್ತೆ. ಸೊ ನಾನು ಇದರಲ್ಲಿ ಬೆಂಡೆಕಾಯಿ ಹುಳಿನೂ ಮಾಡ್ತೀನಿ, ಪಲ್ಯ ಮಾಡ್ತೀನಿ. ಸೊ ನನಗೆ ಏನು ಬೇಕೋ, ನಮ್ಮ ಮನೇಲಿ ಏನು ತಿಂತಾರೆ, ನಾನು ಏನು ಮಾಡ್ಕೊತೀನಿ ಅಂತ ಪ್ಲ್ಯಾನ್ ಮಾಡಿಕೊಂಡು
ಆ ಥರ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಹಾಗೆಯೇ ಇಲ್ಲಿ ತೊಂಡೆಕಾಯಿ ಕೂಡ ತಂದಿದ್ದೆ, ಅದನ್ನು ಕೂಡ ಅದರಲ್ಲಿ ಪಲ್ಯನೇ ಜಾಸ್ತಿ. ಸಾಂಬಾರಿಗೆ ಅಂದರೆ ಬೇಳೆ ಸಾರಿಗೆಲ್ಲ ಯೂಸ್ ಮಾಡ್ಕೊತೀನಿ, ಪಲ್ಯ ಜಾಸ್ತಿ ನಮ್ಮ ಮನೇಲಿ. ಸೊ ಹಂಗಾಗಿ ಅದನ್ನು ಕೂಡ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡೆ. ಏನೇನೆಲ್ಲ ತರಕಾರಿ ಇದೆ ಅದೆಲ್ಲ ನೀಟಾಗಿ ಕಟ್ ಮಾಡಿ ಎಲ್ಲ ಎತ್ತಿಟ್ಕೊಂಡೆ. ಹಾಗೆಯೇ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ತಂದಿದ್ದೆಲ್ಲ ಹಾಗಾಗಿ ಇಟ್ಬಿಟ್ಟಿದ್ದೆ. ಸರಿ ಅಂತ ಹಳೇದೆಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ನಾನು ಕಂಟೈನರ್ ತೊಳೆಯೋಕೆ ಮುಂಚೆ ಎಲ್ಲ ತೆಗೆದು ಸಪ್ರೇಟ್ ಮಾಡಿದ್ನಲ್ವಾ, ಅದನ್ನು ಕೂಡ ತೋಟ ಎಲ್ಲ ಬಿಡಿಸ್ಬಿಟ್ಟು ನೀಟಾಗೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ಅಷ್ಟೇ ನೀಟಾಗಿ ಅದನ್ನು ಬಿಡಿಸ್ಬಿಟ್ಟು ಎತ್ತಿಟ್ಕೊಂಡ್ಬಿಟ್ರೆ ಆರಾಮಾಗಿ 1 ವೀಕ್ ಇಲ್ಲ 10 ಡೇಸ್ ಅಂತೂ ಆರಾಮಾಗಿ ಬರುತ್ತೆ. ಅಂದರೆ ಬೇಗ ಕೊಳ್ತೋಗಲ್ಲ. ಅಂದರೆ ತ್ಯಾವ ಇರಬಾರ್ದು, ಅಂದರೆ ಫುಲ್ಲು ಡ್ರೈಯಾಗಿ ಒಣಗಿರೋ ಥರನೂ ಇರಬಾರ್ದು. ನೀಟಾಗಿ ನಾವು ಹೆಂಗೆ ಮೇಂಟೈನ್ ಮಾಡ್ತೀವೋ ಹಂಗಿರುತ್ತೆ ಅಷ್ಟೇ ತರಕಾರಿ. ಸೊ ಅದನ್ನು ಕೂಡ ನೀಟಾಗೆಲ್ಲ ಎತ್ತಿಟ್ಕೊಂಡೆ. ಇನ್ನೊಂದು ಏನಾದರೂ ಒಂದು ನಾವು ಏನಾದರೂ ಮೈಂಡ್ಸೆಟ್ ಇಟ್ಕೊಂಡು ಈ ಕೆಲಸ ಮಾಡ್ಕೋಬೇಕು ಅಂತ ಏನಾದರೂ ಪ್ಲ್ಯಾನಿಂಗ್ ಮಾಡ್ಕೊತಾ ಇರ್ತೀವಲ್ವಾ. ಸೊ ಅದೇನಾದರೂ ಆಗಿಲ್ಲ ಅಂದರೆ ಏನಾದರೂ ಕೆಲಸ ಮಾಡಬೇಕಾದ್ರೂ ಅದೇ ಓಡ್ತಾ ಇರುತ್ತೆ ಮೈಂಡಲ್ಲಿ. ಸೊ ಹೆಣ್ಮಕ್ಳಿಗೆ ಹಂಗೆ ಅಲ್ವಾ, ನನಗೆ ಇವಾಗ ಹಬ್ಬದ ಟೆನ್ಷನು, ಹಬ್ಬ ಮುಗಿಯೋವರೆಗೂ ಹಂಗೆ ಇರುತ್ತೆ ಟೆನ್ಷನ್ನು. ಸೊ ಅದೇ ಥರ, ಸೊ ಎಲ್ಲರ ಮನೇಲೂ ಇದೇ ಥರ ಟೆನ್ಷನ್ ಇರುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತಿರುತ್ತೆ ಈ ಹಬ್ಬಗಳು ಬಂದಾಗ ಕ್ಲೀನಿಂಗ್ ಕೆಲಸ ಆಗಿರ್ಬೋದು, ಇನ್ನೇನು ಮನೇಲಿ ಪೂಜೆ ಕೆಲಸ ಆಗಿರ್ಬೋದು, ಪ್ರತಿಯೊಂದು ನೋಡ್ಕೊತೀವಲ್ವಾ. ಸೊ ಹಂಗಾಗಿ ಅದ್ರದ್ದು ಟೆನ್ಷನ್ ಹಾಗೆ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಹಬ್ಬಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಮಾಡ್ತಾ ಇರಬೇಕು, ಅದು ರೂಟೀನ್ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಅದು ಆಗೋವರೆಗೂ ಸ್ವಲ್ಪ ಹಾಗೇ ಇರುತ್ತೆ, ಮಾಡ್ಕೊತಾ ಇರಬೇಕು ಅಷ್ಟೇ. ಹಾಗೆಯೇ ನಾನು ಕೂಡ ಏನೇನೆಲ್ಲ ತರಕಾರಿ ಇದೆ ಅದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡೆ. ಇಲ್ಲಿ ಕ್ಯಾಪ್ಸಿಕಮ್ ಕೂಡ ಇತ್ತು, ಅದನ್ನು ಕೂಡ ಅದು ಸಿಪ್ಪೆ ಒಳಗಡೆ ಅಂದರೆ ಸೀಡ್ಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿಬಿಟ್ಟು ಅದನ್ನು ನನಗೆ ಯಾವ ಥರ ಬೇಕೋ ಆ ಥರ ಸೈಜ್ಗೆ ನೀಟಾಗಿ ಕಟ್ ಮಾಡಿ ಅದನ್ನು ಕೂಡ ಎತ್ತಿಟ್ಕೊಂಡೆ. ಸೊ ಅಡುಗೆ ಕೂಡ ಮಾಡೋದಿತ್ತು. ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದು ಸಂಜೆ ಅಂದರೆ 6:30 ಆಗೇ ಹೋಯಿತು. ನಮ್ಮ ಬೆಳಗ್ಗೆ 11:30 12 o'clockಗೇನೋ ಸ್ಟಾರ್ಟ್ ಮಾಡಿದ್ದು ಕೆಲಸ. ಬೆಳಗ್ಗೆನೇ ಸ್ಟಾರ್ಟ್ ಮಾಡೋಣ ಅಷ್ಟೊತ್ತಿಗೆ ಅಂತ ಅಂದ್ಕೊಂಡ್ರು ಕೂಡ ಆಗಲಿಲ್ಲ, ಬೇರೆನೋ ಕೆಲಸ ಬಂತು. ಹಾಗಾಗಿ ಸರಿ ಅಂತ ಅದು ಬೇಗ ಕೂಡ ಆಗಬೇಕಾಗಿತ್ತು. ನೈಟಿಗೆ ನಾನು ಅಡುಗೆ ಕೂಡ ಪ್ರಿಪೇರ್ ಮಾಡ್ಕೊಬೇಕಾಗಿತ್ತು. ಸ್ವಲ್ಪ ಇಲ್ಲೂ ಮಾಡೋದು ಅಲ್ಲೂ ಮಾಡೋದು ಹಾಗೆ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಫ್ರಿಜ್ಜಲ್ಲಿ ಐಸ್ ಎಲ್ಲ ನೀಟಾಗಿ ಕರಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ ಅಷ್ಟೇ. ಹಾಗೆಯೇ ಇದು ಜೋಳ ತಂದು ಒಂದು ವಾರ ಇಲ್ಲ 4 days ಆಗಿತ್ತು ಅಂತ ಅಂದ್ಕೊತೀನಿ. ಮೇಲೆ ಒಂಥರ ಬ್ಲ್ಯಾಕ್ ಆಗೋಗ್ಬಿಟ್ಟಿದ್ದು, ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಈ ಥರ ಎಲ್ಲ ನೀಟಾಗಿ ಚಾಕುದಲ್ಲೇ ನಾನು ಯಾವಾಗೂ ಬಿಡಿಸೋದು, ಅಂದರೆ ಬೇಗ ಕ್ವಿಕ್ಕಾಗಿ ಆಗುತ್ತೆ ಅಂದ್ಬಿಟ್ಟು. ಕೈಯಲ್ಲಿ ಬಿಡಿಸ್ಕೊಂಡಿದ್ರೆ ಎಷ್ಟೊತ್ತಾಗುತ್ತೆ, ನಂಗೆ ಅದು ಹಿಂಸೆ ಅನಿಸ್ಬಿಡುತ್ತೆ. ನಾನು ಸ್ಯಾಲಡ್ಗೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ, ಹಂಗಾಗಿ ಅದನ್ನ ಈ ಥರ ನಾನು ಬಿಡಿಸಿಟ್ಕೊಂಡ್ಬಿಟ್ರೆ ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಬಿಡಿಸ್ಬಿಟ್ಟು ನೀಟಾಗಿ ಬಾಕ್ಸಲ್ಲಿ ಎತ್ತಿಟ್ಕೊಂಡೆ. ನೋಡಿ ಫ್ರೀಝರ್ ನೋಡ್ಬೋದು ಎಷ್ಟು ನೀಟಾಗಿ ಕರಗಿತ್ತು ಅಂದರೆ ನೈಟ್ 7 ಗಂಟೆ ಆಗಿತ್ತು. ಬೆಳಗ್ಗೆ ನಾನು 11:30 12ಗೆ ನಾನು ಆನ್ ಮಾಡಿ ಸ್ವಿಚ್ನ, ನೈಟು 7 o'clock ಅನಿಸುತ್ತೆ ಅಷ್ಟಲ್ಲಿ ನೀಟಾಗಿ ರಿಮೂವ್ ಆಗಿತ್ತು. ಮತ್ತು ಇನ್ನೊಂದು ಹೇಳ್ತೀನಿ, ಅರ್ಜೆಂಟಾಗಿ ಬೇಗ ಕ್ವಿಕ್ಕಾಗಿ ಆಗಲಿ ಅಂದ್ಬಿಟ್ಟು ಅದು ಐಸನ್ನು ಹೊಡಿಯೋದು, ಮತ್ತು ಅದು ಏನಾದ್ರು ಚಾಕುದಲ್ಲಿ ಸ್ಪೂನಲ್ಲಿ ಅದನ್ನ ಹಾಕಿ ಚುಚ್ಚಿ ಐಸ್ನೆಲ್ಲ ಕರಗಂಗೆ ಇದು ಮಾಡೋದು, ಆ ಥರ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಅದರೊಳಗಡೆ ಒಂದು ಗ್ಯಾಸ್ ಪೈಪ್ ಅಂತ ಇರುತ್ತಂತೆ, ಆ ಗ್ಯಾಸ್ ಪೈಪ್ ಏನಾದರೂ ಅದು ಒಡೆದೋಗಿ ಅದು ಸ್ಮೆಲ್ ಲೀಕ್ ಹಾಕಿದ್ರೆ, ನಾವೇನಾದರೂ ಬೆಂಕಿ ಏನಾದರೂ ಹಚ್ಚಿದ್ರೆ ಫ್ರಿಜ್ಜು ಬ್ಲಾಸ್ಟ್ ಆಗುತ್ತಂತೆ. ಇದು ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಾನು ಒಂದು 2-3 years ಬ್ಯಾಕು ನಮ್ಮ ಹಸ್ಬೆಂಡು ಅದು ಫೋರ್ಸ್ಫುಲಿ ಐಸ್ನ ಕರಗೋದಕ್ಕೆ ಇದು ಮಾಡೋಕ್ಕೆ ಹೋದ್ರ, ಅದು ಗ್ಯಾಸ್ ಲೀಕ್ ಆಗೋಗಿದೆ. ನನ್ನ ಅದೃಷ್ಟ ಅವತ್ತು ನಾನು ಏನು ಗ್ಯಾಸು ಅಣಿಸ್ಲಿಲ್ಲ, ಅದು ಐಸೆಲ್ಲ ನಾನು ಡೋರ್ಸ್ ಎಲ್ಲ ಓಪನ್ ಮಾಡಿಬಿಟ್ಟಿದ್ದೆ. ಸೊ ಅದು ಸ್ಮೆಲ್ಲೆಲ್ಲ ಆಚೆ ಹೊರಟೋಗಿದೆ. ನಮಗೆ ಈ ಫ್ರಿಜ್ ರಿಪೇರಿ ಎಲ್ಲ ಮಾಡ್ತಾರಲ್ಲ ಅವ್ರು ಬಂದು ನಮ್ಗೆ ಹೇಳಿದ್ದು, ಆ ಥರ ಎಲ್ಲ ಮಾಡಬಾರ್ದಮ್ಮ, ಅದು ಕರಗೋವರೆಗೂ ಬಿಡಬೇಕು ಅಂತ ಹೇಳಿದ್ರು. ಸೊ ಇದು ಒಂದು ಟಿಪ್ಸ್ ಅಂತಲೇ ಹೇಳ್ತೀನಿ. ನನಗಾಗಿದ್ದ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಆಯಿತಾ. ಸೊ ನೋಡಿಕೊಂಡು ಹುಷಾರಾಗಿ ಮಾಡಿ, ಯಾವುದೇ ಒಂದು ಕೆಲಸನೂ ಅಷ್ಟೇ ನಾವು ತುಂಬ ಹುಷಾರಾಗಿ ಮಾಡ್ಕೋಬೇಕು. ಹಾಗೆ ನಾನು ಮಿಡ್ಲಲ್ಲಿ ಹೇಳೋದು ಮರ್ತೆ, ನಾನು ತರಕಾರಿ ಕಟ್ ಮಾಡ್ಬೇಕಾದ್ರೆ ನನ್ನ ಕೈನ ಕಟ್ ಮಾಡ್ಕೊಂಡ್ಬಿಟ್ಟೆ. ಸೊ ನೀವು ನೋಡಿರ್ತೀರಾ, ಅದನ್ನು ನಾನು ಹೇಳೋದು ಮರ್ತೆ ಅಷ್ಟೇ. ಸೊ 1 ಸೆಕೆಂಡ್ ನಾವು ಯಾವುದೇ ವಿಚಾರದಲ್ಲಿ 1 ಸೆಕೆಂಡ್ ನಾವು ಯಾಮಾರಿದ್ದೀವಿ ಅಂದರೆ ಅದು ಏನು ಬೇಕಾದರೂ ಆಗುತ್ತೆ. ಸೊ ಯಾವುದೇ ವಿಚಾರದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಪ್ರತಿಯೊಂದರಲ್ಲೂ ಒಂದು ರಿಸ್ಕ್ ಇದ್ದಿರುತ್ತೆ, ಪ್ರತಿಯೊಂದರಲ್ಲೂ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಸೊ ನಾವು ಅದನ್ನು ಯಾವ ರೀತಿ ತೊಗೊತೀವಿ, ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು ಅಷ್ಟೇ. ಸೊ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟು ಏನು ಬೇಗ ಆಗೋಗ್ಲಿ ಅಂತಂದ್ಬಿಟ್ಟು ಪಟ್ಟಂತ ಅದು ತರಕಾರಿ ಅಂದರೆ ಕ್ಯಾರೆಟ್ನ ಕಟ್ ಮಾಡ್ತಾ ಇದ್ನ ಅದ್ರ ಮೇಲೆ ಇಡೋಕ್ಕೆ ಹೋಗಿ ಕೈ ಮೇಲೆ ಇಟ್ಬಿಟ್ಟೆ, ತುಂಬ ಬ್ಲಡ್ ಲಾಸ್ ಆಯಿತು. ಸೊ ಈ ರೀತಿ ಇರುತ್ತೆ.
ಸೊ ಯಾವುದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಬಟ್ ಅದನ್ನು ಮಾಡೋದು ನಂಗೆ ಕೈ ತುಂಬ ನೋವ್ತಾ ಇತ್ತು, ಇದನ್ನು ಮಾಡೋದ ಬೇಡ ಅಂತಲೇ ಅಂದ್ಕೊಂಡೆ. ಬಟ್ ಒಂದು ಕೆಲಸ ಇಟ್ಕೊಂಡ್ರೆ ಅದು ಮುಗಿಸ್ಬಿಡ್ಬೇಕು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಸೊ ಹಂಗಾಗಿ ಸರಿ ಅಂತ ಇರಲಿ ಕಂಟಿನ್ಯೂ ಮಾಡೋಣ, ಮತ್ತೆ ನಂಗೆ ಟೈಮ್ ಸಿಕ್ಕಲ್ಲ, ಹಂಗಾಗಿ ಮಾಡೋಣ ಅಂತ ಮಾಡಿಕೊಂಡೆ. ಯಾವುದೇ ವಿಚಾರದಲ್ಲೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತೀನಿ. ಹಾಗೆಯೇ ಫ್ರಿಜ್ಜು ಎಲ್ಲ ಕ್ಲೀನ್ ಆಯಿತು. ಸೊ ಎಲ್ಲ ನೀಟಾಗೆಲ್ಲ ಜೋಡಿಸ್ಕೊಂಡು ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು, ವೆಟ್ ಬಟ್ಟೆ ಇತ್ತಲ್ವ, ಸೊ ಆಲ್ರೆಡಿ ವೆಟ್ಟಿತ್ತು ಫ್ರಿಜ್ಜು, ಹಂಗಾಗಿ ಅದರಲ್ಲೇ ನೀಟಾಗೆಲ್ಲ ಒರೆಸ್ಕೊಂಡು ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ನನಗಂತೂ ತುಂಬ ಖುಷಿ ಆಗ್ತಿತ್ತು. ಈ ಥರ ನೀಟಾಗಿ ಕ್ಲೀನಾಗಿ ನೋಡೋಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ. ಸೊ ಏನು ಮಾಡೋದು, ಮಾಡೋ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ನೀಟಾಗಿ ಈ ಥರ ನೋಡೋದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಲಾಸ್ಟಲ್ಲಿ, ಅದಂತೂ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು. ಸೊ ಈ ಥರ ಹಾಗೆಯೇ ನಾನು ಕೂಡ ಅಡುಗೆ ಎಲ್ಲ ಮುಗಿಸ್ಕೊಂಡೆ, ಹಂಗೆ ಕೆಲಸ ಮಾಡ್ಕೊತಾನೆ. ನಮ್ಮ ಮನೆಯವ್ರು ಇವತ್ತು ಬರೋದು ಲೇಟ್ ಆಗುತ್ತೆ ಅಂದ್ರಲ್ವ, ಲೇಟಾಗಿ ಬಂದರೂ ನನಗೆ ಬೇಗ ಕೆಲಸ ಆಗುತ್ತೆ, ಹಂಗಾಗಿ ಎಲ್ಲ ಮಾಡಿಕೊಂಡೆ. ಇದು ಹಸಿ ಕಾಳು ಅವರೆಕಾಳು ತೊಗೊಂಡು ಬಂದಿದ್ದೆ, ಅದನ್ನು ಕೂಡ ಬಿಡಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡೆ. ಸೊ ಈ ಥರ ರ್ಯಾಂಡಮ್ ಆಗಿ ತೋರಿಸ್ತೀನಿ ನೋಡಿ ಯಾವ್ಯಾವ ರೀತಿ ಇದೆ ಅಂತ. ಒಂದು ಮಿನಿ ಫ್ರಿಡ್ಜ್ ಟೂರ್ ಆಯಿತಾ. ಸೊ ಮೇಲೆ ಐಸ್ ಇದರಲ್ಲಿ ಟ್ರೇ ಇತ್ತು, ಅದು ಟ್ರೇ ಸ್ವಲ್ಪ ವಾಶ್ ಮಾಡಿಬಿಟ್ಟು ಆಚೆ ಇಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ನಾನು ಬಟರು, ಚೀಸು ಮತ್ತು ಪನ್ನೀರು, ಮಿಲ್ಕು ಮತ್ತು ಜ್ಯೂಸು ಇದನ್ನು ಇಟ್ಕೊಂಡಿದ್ದೀನಿ. ಇದು ಫ್ರೆಶ್ ಫ್ರೂಟ್ಸ್ ಎಲ್ಲ ಇಡೋದು. ಫ್ರೂಟ್ಸ್ ಎಲ್ಲ ನಾನು ಫ್ರಿಜ್ಜಲ್ಲಿ ಏನು ಇಡೋದಕ್ಕೆ ಹೋಗಲ್ಲ, ಇಡಬಾರ್ದು ಅಂತಾರೆ. ಹಾಗೆಯೇ ಇಲ್ಲೆಲ್ಲ ತರಕಾರಿ, ಕ್ಯಾರೆಟು, ಬೀಟ್ರೂಟು, ತೊಂಡೆಕಾಯಿ, ಬದನೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳಲ್ಲ, ಹಾಗೆ ಇಟ್ಬಿಡ್ತೀನಿ, ಅದು ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗೆಯೇ ಇಲ್ಲಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿದ್ದು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ, ಅದು ಬೇಕಾಗತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಇಟ್ಕೊಂಡೆ. ಈ ಬಾಕ್ಸಲ್ಲಿ ನಾರ್ಮಲ್ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವನ್ನ ನೀವು ಆಲ್ರೆಡಿ ನನ್ನ ಬ್ಲಾಗ್ಸಲ್ಲೆಲ್ಲ ನೋಡಿರ್ತೀರ. ಸೊ ಅದನ್ನು ಕೂಡ ಇಟ್ಕೊಂಡೆ. ಹಾಗೆಯೇ ಸ್ವಲ್ಪ ಫ್ಲವರ್ಸ್ ಇತ್ತು. ಇದಕ್ಕೆ ಬಾಕ್ಸ್ ಎಲ್ಲ ಏನೂ ಇಲ್ಲ, ಬಾಕ್ಸ್ ಒಂದು ರೆಡಿ ಮಾಡ್ತೀನಿ. ಹಾಗೆಯೇ ಕೆಳಗಡೆ ಸ್ವಲ್ಪ ಕಾಯಿ ತುರಿ ಎಲ್ಲ ಇಟ್ಟಿಟ್ಕೊಂಡಿದ್ದೀನಿ. ಕೆಳಗಡೆ ಒಂದು ಸ್ವಲ್ಪ ಟೊಮೆಟೊ, ಅದರಲ್ಲಿ ಒಂದೆರಡು ಬಾಕ್ಸ್ ಇತ್ತು, ಹಂಗಾಗಿ ಗೆಣಸು ಅದು ಕೂಡ ಇತ್ತು. ಇದೆಲ್ಲ ಸಿಪ್ಪೆ ಬಿಡಿಸಿದ್ರೆ ಒಂಥರ ಆಗಿಬಿಡುತ್ತೆ, ಸೊ ಹಂಗಾಗಿ ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಈ ಕಡೆ ಬಂದರೆ ಒಂದೆರಡು ಚಾಕ್ಲೇಟು ಸ್ನ್ಯಾಕ್ಸ್ ಇರುತ್ತೆ. ಎಗ್ ಖಾಲಿಯಾಗಿದೆ, ಹೇಗೆ ತರಬೇಕು ತಂದರೆ ಅದನ್ನು ಕೂಡ ಅಲ್ಲೇ ಜೋಡಿಸ್ಕೋತೀನಿ. ಹಾಗೆಯೇ ಇಲ್ಲೊಂದು ಸ್ವಲ್ಪ ನೇಲ್ ಪಾಲಿಶು, ಮೇಲೆ ಸ್ವಲ್ಪ ಮೆಡಿಸನ್ಸು, ಇಲ್ಲೆಲ್ಲ ಸಾಸಸ್ಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪಿನಕಾಯಿ, ಈ ಥರ. ಇನ್ನು ಕೆಳಗಡೆ ಇಲ್ಲಿ ಡೇಟ್ಸು, ಕೋಕೋ ಪೌಡರು ಮತ್ತು ಇದು ಪಲ್ಯದ್ದು ಪೌಡರು, ಹಾಗೆಯೇ ಒಂದು ಸ್ವಲ್ಪ ಪಾಪ್ಕಾರ್ನು, ಈ ಥರ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಯಾವ ರೀತಿ ಇದೆ ಬಿಫೋರು ಆಫ್ಟರು ಅಂತ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.